ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮೊದಲನೇದಾಗಿ ನಾನು ಫ್ರಂಟ್ ಬೈತಲೆ ಏನು ಬರುತ್ತೆ ಅದನ್ನು ಫ್ರಂಟ್ ತಗೊಂಡಿದ್ದೀನಿ. ಸೊ ಮತ್ತು ಲೆಫ್ಟ್ ಮತ್ತು ರೈಟ್ ಸೈಡ್ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಕೂದಲನ್ನ ಈ ಥರ ಫ್ರಂಟಲ್ಲಿ ನಾನು ತಗೊತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿ ತಗೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಸ್ವಲ್ಪನೇ ತಗೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಬ್ಯಾಕಲ್ಲಿ ಏನು ಬರುತ್ತೆ ಅದರಲ್ಲಿ ಸ್ವಲ್ಪ ಕೂದಲನ್ನ ನಾವು ಹಿಂದ್ಗಡೆ ಬಿಟ್ಟು ಇನ್ನೊಂದು ಸ್ವಲ್ಪ ಕೂದಲನ್ನ ನೀಟಾಗಿ ಮಡ್ಚ್ಕೊಳ್ಳೋದು. ಫೋಲ್ಡ್ ಮಾಡಿ ಒಂದು ಕ್ಲಿಪ್ ಇದ್ದರೆ ಕ್ಲಿಪ್ ಹಾಕಿಬಿಟ್ಬಿಟ್ರೆ ಆಗುತ್ತೆ. ಸೊ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ನೋಡಿ ಆ ರೀತಿ. ಸೊ ಫ್ರಂಟಲ್ಲಿ ನಾವು ಬಿಟ್ಟಿರೋ ಹೇರ್ ಸ್ಟೈಲ್ನ ನೀಟಾಗಿ ಕೂಮ್ ಮಾಡಿಕೊಂಡು ಹಿಂದ್ಗಡೆ ಒಂದು ರಿಬ್ಬನಲ್ಲಿ ಅದನ್ನು ಟೈ ಮಾಡೋದು. ಸೊ ನೀಟಾಗಿ ಕೂಮ್ ಮಾಡ್ಕೊಂಡು ಹಾಕೊಬೇಕು. ನಮಗೇನಾದರೂ ಅಂದರೆ ಇವಾಗ ಬಫ್ ಥರ ಬೇಕು ಅಂದರೆ ಆ ರೀತಿಯೂ ಕೂಡ ಹಾಕೋಬೋದು. ಅದಾದಮೇಲೆ ನಾವು ಕ್ಲಿಪ್ ಹಾಕಿಬಿಟ್ಟಿರೋ ಏರ್ನ ಲೂಸಾಗಿ ಬಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ನೀಟಾಗಿ ಕೂಮ್ ಮಾಡಿಕೊಂಡು ಲೂಸ್ ಏರ್ ಬಿಡೋರ್ಗಂತೂ ಸೊ ಜಸ್ಟ್ ಈ ಥರ ಹಾಕಿ ಜಸ್ಟ್ ಬಿಟ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಇಲ್ಲ ಅಂತ ಅನ್ನೋರು, ಇವಾಗ ಮನೆಯಲ್ಲೇ ಇದ್ದೀವಿ ಹೌಸ್ ವೈಫು ಏರೆಲ್ಲ ಬಿಡೋದಕ್ಕೆ ಆಗಲ್ಲ ಅನ್ನೋರು ಜಸ್ಟ್ ಈ ಥರ ಮಾಡಿದ್ದಾದಮೇಲೆ ಫ್ರಂಟಲ್ಲಿ ಲೂಸಾಗೇ ಹಿಂದ್ಗಡೆಗೆ ಒಂದು ನಾನು ತೋರಿಸ್ತಿದ್ದೀನಲ್ಲ ಅಲ್ಲಿಗೆ ಒಂದು ರಿಬ್ಬನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ನನಗೆ ಫ್ರಂಟ್ ಬೈತಲೆ ಲುಕ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಟ್ ಸ್ಟಿಲ್ ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇನಾದ್ರು ಟ್ರೈ ಮಾಡೋರು ಇದ್ದರೆ ಇದನ್ನು ಟ್ರೈ ಮಾಡಿ. ಹಾಗೆಯೇ ಇದ್ರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಒಂದು ಸತಿ ಚೆಕ್ ಮಾಡೋರಿದ್ದರೆ ದಯವಿಟ್ಟು ಒಂದು ಸತಿ ಚೆಕ್ಔಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.